ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. RCB ಕಪ್ಪು ನಮ್ಮದೇ ಅಂತ ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀವಿ. ಆದರೆ RCB ಸೋಲಿನ ಕಡೆ ಮುಖ ಮಾಡ್ತಾ ಇದೆ. ಆದರೆ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. RCBಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕ್ಯಾಪ್ಟನ್ ಕೊಹ್ಲಿ ಮಾಡಲೇಬೇಕು ಅಂತ ಅಬ್ಬರಿಸ್ತಾ ಇದ್ದಾರೆ. ಹಾಗಾದರೆ ನಮ್ಮ ಕ್ಯಾಪ್ಟನ್ ಅವರು ಹಾಗೆ ಮ್ಯಾನೇಜ್ಮೆಂಟು ಇದ್ರ ಕಡೆ ಗಮನ ಕೊಡುತ್ತಾ? ಈ ಎರಡು ದೊಡ್ಡ ಬದಲಾವಣೆಗಳೇನಾದರೂ ಆದರೆ RCB ಗೆಲುವಿನ ಲಯಕ್ಕೆ ಮರಳುತ್ತಾ? ನೋಡೋದಾದರೆ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ IPL ಕ್ರಿಕೆಟ್ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇಲ್ಲಿ ಪ್ರಮುಖವಾದ ಬದಲಾವಣೆ ಏನು ಅಂತಂದರೆ, ರಜತ್ ಪಟಿದಾರ್ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಆಡಲೇಬೇಕು ಅಂತ ಅಭಿಮಾನಿಗಳು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಚರ್ಚೆ ನಡೀತಾ ಇದೆ. ಇದನ್ನು ಮ್ಯಾನೇಜ್ಮೆಂಟು ಗಮನಿಸ್ತದ, ಈ ಪಾಯಿಂಟನ್ನು ನೋಡ್ಕೊಳ್ಳುತ್ತಾ? ಇದು ಫಸ್ಟನೇ ಪಾಯಿಂಟು ಸ್ನೇಹಿತರೆ. ಎರಡನೇದಾಗಿ ಅಲ್ಜೇರೋ ಜೋಸೆಫ್ ಅವರ ಜಾಗದಲ್ಲಿ ವಿಲ್ಲಿ ಜಾಕ್ಸ್ ಅವರು ಬರಲೇಬೇಕು, ಕ್ರಿಕೆಟ್ ಆಡಲೇಬೇಕು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ಎರಡು ದೊಡ್ಡ ಬದಲಾವಣೆಗಳನ್ನು ಮಾಡೋದ್ರಿಂದ RCBಗೆ ಗೆಲುವು ಸಿಗುತ್ತಾ? ಗೆಲುವಿನ ಲಯಕ್ಕೆ ಮರಳುತ್ತಾ? ನೋಡೋಣ ಸ್ನೇಹಿತರೆ, ಈ ಎರಡು ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು RCB ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. RCBಯಲ್ಲಿ ಇನ್ನು ಯಾವ ರೀತಿಯ ಬದಲಾವಣೆಯನ್ನು ಮಾಡಿದ್ರೆ ಗೆಲುವಿನ ಲಯಕ್ಕೆ ಬರುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ.